ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಜಿಲ್ಲಾ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಫೆಬ್ರವರಿ 3ಕ್ಕೆ ಬೆಳಗ್ಗೆ 11:30ಕ್ಕೆ ಸಮಾವೇಶ ನಡೆಯಲಿದೆ. ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುತ್ತಿರುವ ಕೋಮುವಾದಿ, ಜಾತಿವಾದಿ ಶಕ್ತಿಯನ್ನು ತಡೆಯಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶವನ್ನು ಸಿಂದಗಿ ಕಾಂಗ್ರೆಸ್ ಶಾಸಕ ಅಶೋಕ್ ಮನುಗುಳಿ ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ಈ ಗೋಷ್ಠಿಗೆ ನಾನು ಸ್ವಾಗತಿಸಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರವರು ಮತ್ತು ಜಿಲ್ಲಾ ಸಂಚಾಲಕರು ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಜಿಲ್ಲಾ ನಾಯಕರಾಗಿರ್ತಕ್ಕಂಥ ವೈಸಿ ಮಯೂರವರು ಮತ್ತು ಸಿಂದಗಿ, ಇಂಡಿ ಮತ್ತು ಬಿಜಾಪುರ ಎಲ್ಲ ತಾಲೂಕಾ ಸಂಚಾಲಕರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ಬಂದು 75 ವರ್ಷಗಳ ತುಂಬಿತು. ಈ 75 ವರ್ಷಗಳ ಸಂವಿಧಾನ ಜಾರಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಜ್ರ ಮಹೋತ್ಸವವನ್ನು ಕೂಡ ಆಚರಿಸ್ತಕ್ಕಂಥ ಒಂದು ಸಂಭ್ರಮದ ಸಂದರ್ಭ. ಇಂಥ ವಿಚಾರದಲ್ಲಿ ನಮ್ಮ ದೇಶದ ಅಭಿವೃದ್ಧಿ, ಒಂದು ದೇಶ ಅಂದರೆ ಕೇವಲ ನದಿಗಳು, ಗುಡ್ಡಗಳು ಮತ್ತು ಭೂಮಿ ಅಷ್ಟೇ ಅಲ್ಲ. ಒಂದು ದೇಶ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಮನುಷ್ಯರು, ಆ ಮನುಷ್ಯರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಒಂದು ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಸಂವಿಧಾನ ಬಹಳಷ್ಟು ಕೆಲಸಗಳನ್ನು ನಮ್ಮ ದೇಶಕ್ಕೆ ಸರ್ವ ಜನಾಂಗಕ್ಕೂ ಕೂಡ ಮಾಡಿದೆ. ಹಾಗಾಗಿ ಯಾರಿಗೆ ಮಾತಾಡೋ ಹಕ್ಕಿರಲಿಲ್ಲೋ, ಯಾರಿಗೆ ಸಂಪತ್ತು ಮಾಡ್ತಕ್ಕಂಥ ಹಕ್ಕಿರಲಿಲ್ಲೋ, ಯಾರಿಗೋ ಸಾರ್ವತ್ರಿಕವಾಗಿ ಭಾಗವಹಿಸಲಿಕ್ಕೆ ನಿಷೇಧಪಟ್ಟಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ಅಸ್ಪೃಶ್ಯರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು ಮತ್ತು ಆದಿವಾಸಿಗಳಾಗಿರ್ಬೋದು, ಸರ್ವ ಜನಾಂಗಗಳನ್ನು ಕೂಡ ಸಮಸ್ತವಾಗಿ 1950 ಜನವರಿಯಿಂದ ನಮ್ಮ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಜಾರಿ ಮಾಡಿರ್ತಕ್ಕಂಥ ಮಹತ್ವ ದಿನ. ಹಾಗಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಪಥಗಳಲ್ಲಿ ಕೂಡ ಜಾತಿ ಕಾರಣಕ್ಕಾಗಿ, ಧರ್ಮ ಕಾರಣಕ್ಕಾಗಿ, ಮೌಢ್ಯತೆ ಕಾರಣಕ್ಕಾಗಿ ಮತ್ತು ಮುಂದುವರಿದ ಜನಾಂಗಗಳು ಅಂತ ಹಣಿಪಟ್ಟಿ ಬಿಟ್ಟಿರ್ತಕ್ಕಂಥವರ ಜನರ ಶೋಷಣೆಯಿಂದ ಈ ಜನರ ಏಳಿಗೆಯನ್ನು ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ವಸ್ತುಸ್ಥಿತಿ ಇತ್ತು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸರ್ವರಿಗೂ ಸಮಸ್ತವಾಗಿ ದೇಶದ ಅಭಿವೃದ್ಧಿ ಮತ್ತು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಜಾತಿ ಕಾರಣಕ್ಕಾಗಿ, ಮೌಢ್ಯ ಕಾರಣಕ್ಕಾಗಿ, ಮೂಢನಂಬಿಕೆ ಕಾರಣಕ್ಕಾಗಿ, ಶೋಷಣೆ ಕಾರಣಕ್ಕಾಗಿ ಅನೇಕರು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಸಮಾನತೆ, ಆರ್ಥಿಕ ಸದೃಢತೆ, ಶೈಕ್ಷಣಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ನೌಕರಿಗಳು ಮತ್ತು ಇನ್ನೂ ಪಾಲ್ಗೊಳ್ಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕೆಲವು ಶಕ್ತಿಗಳಿಂದ ಸಂವಿಧಾನಕ್ಕೆ ಸಂಚಕಾರ ಬಂದಿದೆ, ಸಂವಿಧಾನಕ್ಕೆ ಅಪಾಯನ ಬಂದು ಒಡ್ಡಿದೆ. ದೇಶದ ಪ್ರಜಾಪ್ರಭುತ್ವ ಇವತ್ತು ಅಪಾಯದ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅಂಥ ವಿಚ್ಛಿದ್ರಕಾದ ಶಕ್ತಿಗಳನ್ನು, ಅಂಥ ಒಂದು ಸಂವಿಧಾನವನ್ನೇ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್, ಸಂವಿಧಾನದ ಆಶೆಗಳನ್ನೇ ಮೂಲಿಗುಂಪು ಮಾಡ್ತಕ್ಕಂಥ ಶಕ್ತಿಗಳು ಸಂಘ ಪರಿವಾರ ಆಗಿರ್ಬೋದು ಮತ್ತು ಕೇಂದ್ರದಲ್ಲಿ ಅಧಿಕಾರ ಹಿಡ್ಕೊಂಡಿರ್ತಕ್ಕಂಥ
BJP ಪಕ್ಷ ಆಗಿರ್ಬೋದು ಸಂವಿಧಾನವನ್ನು ಇವತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಆಶೆಗಳನ್ನು ಇವತ್ತು ಹಿಸುಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಉದ್ಯಮಗಳು, ಸ್ವಾಮ್ಯಗಳು, ಕೈಗಾರಿಕೆಗಳು ಎಲ್ಲನೂ ಕೂಡ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹೊರಟೋದ್ರ ಜೊತೆಗೇ ಇವತ್ತು ಲಕ್ಷಾಂತರ ಜನರನ್ನು ಬೀದಿಗೆ ತಳ್ಳತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿ ಮತ್ತೆ ಮನುಶಾಸ್ತ್ರವನ್ನು ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ನಡೆತಿರ್ತಕ್ಕಂಥ ಕುತಂತ್ರವನ್ನು ಇವತ್ತು ನಯವಾಗಿ ಕುತಂತ್ರ ಮಾಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ವಿರೋಧಿಸಿ ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂಥ ಸರ್ವರಿಗೂ, ಸರ್ವ ಜಾತಿಗಳಿಗೂ, ಸರ್ವ ಸಂಸ್ಕೃತಿಗಳವರಿಗೂ, ಸರ್ವ ಧರ್ಮರಿಗೂ, ಸರ್ವ ಭಾಷಿಕರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶ ಕೊಟ್ಟಿರತಕ್ಕಂಥ ಸಂವಿಧಾನವನ್ನು ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೋಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂಥ ಸಂಚಕಾರನ್ನು ಇವತ್ತು ದೇಶದ ಜನತೆಯನ್ನು ಉಳಿಸ್ಕೋದ್ರ ಜೊತೆಗೇ ಈ ದೇಶ ಅಖಂಡತೆಯನ್ನು ಕಾಪಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತನ್ನ ಶಕ್ತಿ ಮೀರಿ ಸೆಕ್ಯುಲರಿಸಮ್ ಮತ್ತು ಸೋಷಲಿಸಮ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನು ಸಂವಿಧಾನದಲ್ಲಿದೆ ಅದು ಎಲ್ಲರಿಗೂ ಕೂಡ ದಕ್ಕಬೇಕು. ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜವನ್ನು, ಒಂದು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ತರಲಿಕ್ಕೆ ಸಂವಿಧಾನದ ಆಸೆ ಏನಿತ್ತು, ಒಂದು ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನದ ಆಸೆ ಇತ್ತು. ಆ ಆಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು, ಸಹಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಸಾಗೋಪೋಕವಾಗಿ ನಡೀಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಸಂವಿಧಾನವನ್ನು ಉಳಿಬೇಕು, ಪ್ರಜಾಪ್ರಭುತ್ವವನ್ನು ಉಳಿಯಬೇಕು, ಅದನ್ನು ಹೆಚ್ಚು ಜಾರಿಯಲ್ಲಿ ತರುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಇಡೀ ರಾಜ್ಯದಾದಂಥ ಕಳೆದ 34-40 ವರ್ಷಗಳಿಂದ ಕೆಲಸನೂ ಕೂಡ ಮಾಡ್ತಾ ಬರ್ತಾ ಇದೆ. ಮತ್ತು ಸಂವಿಧಾನದ ಬಗ್ಗೆನೂ ಕೂಡ, ಪ್ರಜಾಪ್ರಭುತ್ವ ಬಗ್ಗೆನೂ ಕೂಡ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ಹಲವು ಕಾರ್ಯಕ್ರಮಗಳ ಒಂದು ವರ್ಷದಿಂದ ಮಾಡ್ತಾ ಬರ್ತಾ ಇದೆ. ಅಂಥ ಕಾರ್ಯಕ್ರಮವನ್ನು ಇವತ್ತು ಸಿಂದಗಿಯಲ್ಲಿ 3/2/2024 ಸಿಂದಗಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಒಂದು ಎದುರುಗಡೆ ಒಂದು ಬೃಹತ್ ಸಮಾವೇಶವನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ಉಳಿವಿಕೆಗಾಗಿ, ಅದರ ಒಂದು ಸದೃಢತೆಗಾಗಿ ಒಂದು ಬೃಹತ್ ಒಂದು ಸಮಾವೇಶವನ್ನು ಏರ್ಪಡಿಸಿದ್ವಿ. ಆ ಸಮಾವೇಶವನ್ನು ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗೂಳಿಯವರು ಅದನ್ನು ಉದ್ಘಾಟಿಸಲಿದ್ದಾರೆ. ಅದರ ಜೊತೆಗೇ ನಮ್ಮ ಕಾರ್ಯಚಟುವಟಿಕೆಗಳಿಗೆ YC ಮಯೂರವರು ಅಲ್ಲೊಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಚೇರಿಯನ್ನು, ದಲಿತ ಸಂಘ ಸಮಿತಿ ಕಚೇರಿಯನ್ನು ಒಂದು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ವಂಶ ಪಾರಂಪರಿಕ ಜ್ಯೋತಿಷ್ಯರಾದ ಶ್ರೀ RM ಭಟ್ ಕೇರಳ ಹಾಗೂ ಕೊಳ್ಳೇಗಾಲದ ಮಾಂತ್ರಿಕ ವಿದ್ಯೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ಒಮ್ಮೆ ಗುರೂಜಿ ಅವರನ್ನ ಸಂಪರ್ಕಿಸಿ. ಮೊಬೈಲ್ ನಂಬರ್ 9980997031. ಫೋನಿನ ಮೂಲಕ ಪರಿಹಾರ ನೀಡುತ್ತಾರೆ. ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಪುಣ್ಯವೆನ್ನುವ ನಮಗೆ ಕಷ್ಟಗಳು ಪಾಪಗಳಂತೆ ಕಾಡುತ್ತವೆ. ಅನಾದಿ ಕಾಲದಿಂದಲೂ ಮಾನವನ ಅನೇಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ. ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಗುರೂಜಿ ಇದ್ದಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಹಣಕಾಸು ಅಷ್ಟೇ ಅಲ್ಲ, ಮಾಟ ಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಹಲವಾರು ಕಠಿಣ ಸಮಸ್ಯೆಗಳಿದ್ರೂ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರೂಜಿ. ಸ್ಥಳ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ RM ಭಟ್, ಬಸ್ ಸ್ಟ್ಯಾಂಡ್ ಹತ್ತಿರ, ಕೃಷ್ಣಾ ಕಾಂಪ್ಲೆಕ್ಸ್, ಚರ್ಚಣ. ಮೊಬೈಲ್ ನಂಬರ್ 9980997031. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.